ಎಷ್ಟು ಹೇಳ್ತೀನಿ 4 ತಿಂಗಳ ಆದ್ಮೇಲೆ ಎಷ್ಟು ಇನ್ನ 5 ತಿಂಗಳ ಇರ್ಬೇಕು. ಎಷ್ಟು 5 ತಿಂಗಳ ಅಂದ್ರೆ ಎಷ್ಟಾಯ್ತು 9 ತಿಂಗಳ. ಅದು ತಾಯಿಯ ಲೋಕ, ಅದು ತಾಯಿಯ ಗರ್ಭದ ಲೋಕ. ಏನದು ಅದು ಅಂದ್ರೆ ನಮ್ಮ ಆತ್ಮಗಳ ಲೋಕದಿಂದ ನಮ್ಮ ಪ್ರಯಾಣ ಶುರುವಾಗಿದೆ. ತಾಯಿಯ ಗರ್ಭದಲ್ಲಿ ಇದು ಮೊದಲ ಲೋಕ. ಇದೆಲ್ಲಿದೆ ತಾಯಿಯ ಹೊಟ್ಟೆ, ಇದು ನಮ್ಮ ಲೋಕ, ಎರಡನೇ ಲೋಕ ಇದು. ಆಮೇಲೆ 9 ತಿಂಗಳ ಯಾವ ರೀತಿ ನಾವು ಅಲ್ಲಿದ್ವಲ್ಲ ಅದೇ ತರ ಈ ಆಯುಷ್ಯ ಮುಗಿದ ಮೇಲೆ 9 ತಿಂಗಳ 4 ದಿನ 3 ದಿನ 5 ದಿನ ಹೆಚ್ಚು ಕಡಿಮೆ, ಒಂದ್ 8 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಆಮೇಲೆ ಡೆಲಿವರಿ ಆಗ್ಬಿಡ್ತದ, ಇವ ಭೂಮಿಗೆ ಬಂದ್ಬಿಡ್ತಾನ ಮನುಷ್ಯ. ಭೂಮಿ ಬಂದಲ್ಲಿ ಇಲ್ಲಿ ಆಯುಷ್ಯ ಹಣೆ ಬರದಲ್ಲಿ ಬಂದಾನ. ಎಷ್ಟು 50 60 70 80, ಯಾರಿಗೆ 20 25 15 30 ಆಯುಷ್ಯ ಅಲ್ಲ ಬರ್ದ್ ಕಳಿಸ್ಬಿಟ್ಟಾನೆ. ಈ ಆಯುಷ್ಯ ಕಳೆದ ಮೇಲೆ ಈ ಭೂಮಿಯ ಲೋಕ, ಈ ಭೂಲೋಕ ಆಯ್ತಾ ರೀ. ಪ್ರಯಾಣ ಎಲ್ಲಿಂದ ಶುರು ಆಗೈತೆ ನಮ್ದು? ಸ್ವರ್ಗದಿಂದ, ಅಂದ್ರೆ ಆತ್ಮಗಳ ಲೋಕದಿಂದ ನಾವು ಬಂದಿದ್ದೀವಿ. ಕರೆ ಹೋಯ್ತಿಲ್ಲ, ಕುರಾನ್ ನಲ್ಲಿ ಎಲ್ಲ ಹೇಳ್ತಾನೆ, ಅಲಸ್ತು ಬಿ ರಬ್ಬಿಕುಂ, ಆತ್ಮಗಳ ಲೋಕದಲ್ಲಿ ನಿಮ್ಮೆಲ್ಲರ ಆತ್ಮವನ್ನು ಒಂದುಗೂಡಿಸಿ ನಾನು ನಿಮಗೆ ಪ್ರಶ್ನೆ ಮಾಡಿದ್ದೆ, ನಿಮ್ಮೆಲ್ಲರ ಒಡೆಯನು ನಾನಲ್ಲವೇ? ನಿಮ್ಮ ರಬ್ ಅಂದ್ರೆ ಏನು? ರಬ್ ಅಂದ್ರೆ ಅಲ್ಲ. ರಬ್ಬಿನ ಅರ್ಥ ಏನು? ಅಲ್ಲಾಹನೇ ರಬ್. ರಬ್ ಅಂದ್ರೆ ಏನು? ದೊಡ್ಡವನಲ್ಲ, ಅಕ್ಬರ್ ದೊಡ್ಡವ. ರಬ್ ಅಂದ್ರೆ ಗೊತ್ತಿಲ್ಲ ಮುಸಲ್ಮಾನರು, ಬಾಲ್ಯದಿಂದ ಕಲ್ತಿಲ್ಲ, ಮಸೂದಿಗೆ ಹೋಗಿಲ್ಲ, 3000 ಭಕ್ತ ಹೋಗ್ಲಿ ಓದಿಲ್ಲ, ಅವ್ವಲ್ ಕಲ್ಮಾ ತಯ್ಯಬ್ ಓದಿದ್ದಾನೆ, ಸದಾ ಇಲ್ಲ ಓದಿಲ್ಲ. ರಬ್ ಅಂದ್ರೆ ಏನು? ಸೃಷ್ಟಿಕರ್ತನೂ ಅಲ್ಲ, ಸಂರಕ್ಷಕ, ಸಾಕುವವನು, ಸಲುವವನು, ನಮ್ಮ ಜೀವನದ ಎಲ್ಲ ಅವಶ್ಯಕತೆಗಳನ್ನು ಈಡೇರಿಸುವವನು. ನಮಗೆ ಯಾವಾಗ ಯಾವ ವಸ್ತುವಿನ ಅವಶ್ಯಕತೆ ಇರ್ತದೋ ಅವಾಗ ಆ ವಸ್ತುವನ್ನು ಕೊಡುವವನು. ನಾವು ತಾಯಿಯ ಹೊಟ್ಟೆಯಲ್ಲಿ, ತಾಯಿಯ ಗರ್ಭದ ಲೋಕದಲ್ಲಿ ಇದ್ದೀವಿ. ಅಲ್ಲಿ ನಮಗೆ ಆಹಾರದ ಅವಶ್ಯಕತೆ ಇತ್ತು, ಆಹಾರ ಕೊಟ್ಟವನು ಯಾರು? ಅಲ್ಲಿ ನಮಗೆ ನೀರಿನ ಅವಶ್ಯಕತೆ ಇತ್ತು, ನೀರು ಕುಡಿಸಿದವರು ಯಾರು? ನಮ್ಮ ತಾಯಿ. ನಾವು ತಗೊಂಡು ಕುಡಿದ್ವಿ, ಬಿಸಿಲಲ್ಲಿ ತಗೊಂಡು ಕುಡಿದ್ವೇನು? ಒಂದು ಬಾಟಲ್ ತಗೊಳಪ್ಪ 20 ರೂಪಾಯಿ ತಗೊಂಡು ಎಲ್ಲಿಂದ ಕೊಡ್ತೀವಿ? ನೀರಿನ ಅವಶ್ಯಕತೆ ಇತ್ತು, ಆಹಾರ ಅವಶ್ಯಕತೆ ಇತ್ತು, ನಮ್ಗೆ ಪ್ರೋಟೀನ್ಗಳ ಅವಶ್ಯಕತೆ ಇತ್ತು. ನಮ್ಗೆ ಆಹಾರ ದೇಹ ಬಲಿಷ್ಠ ಆಗ್ಬೇಕಲ್ಲ, ಶಕ್ತಿ ಬರ್ಬೇಕಲ್ಲ, ಅದಕ್ಕೆ ಪ್ರೋಟೀನ್ಗಳು ಬೇಕಲ್ಲ. ಆ ಪ್ರೋಟೀನ್ಗಳ ಅವಶ್ಯಕತೆ ಮಾಡಿದವರು ಯಾರು? ಅಲ್ಲಾನು. ಅಂದ್ರೆ ನಮ್ಮ ಜೀವನದ ಎಲ್ಲ ಅವಶ್ಯಕತೆಗಳನ್ನು ಈಡೇರಿಸೋನು, ನಮ್ಮನ್ನು ರಕ್ಷಣೆ ಮಾಡುವವನು, ನಮ್ಮ ಸಂರಕ್ಷಕನು. ರಬ್ ಅಂದ್ರೆ ಸಂರಕ್ಷಕ, ಸಾಕುವವ, ಸಲುವವ, ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಈಡೇರಿಸುವನು. ತಾಯಿಯ ಗರ್ಭದಲ್ಲಿ ನಮ್ಮ ಎಲ್ಲ ಅವಶ್ಯಕತೆಗಳು ಈಡೇರಿಸಿದರಲ್ಲ ಅವನೇ